ಕಾಂಗ್ರೆಸ್ನಲ್ಲಿ ತ್ಯಾಗದ ವಿಚಾರ ಆದರೆ ಬಿಜೆಪಿಯಲ್ಲಿ ಕುರ್ಚಿ ಬದಲಾವಣೆ ಆಗಬೇಕು, ಅಧ್ಯಕ್ಷರ ಬದಲಾವಣೆ ಆಗಬೇಕು, ರಾಜ್ಯಾಧ್ಯಕ್ಷರು ಅಂತ ಕೂಗಿತ್ತು. ಈಗ ಫೈನಲಿ ಅದಕ್ಕೊಂದು ಇತಿಶ್ರೀ ಆಡ್ತಾರ ಇವತ್ತು ನೋಡಬೇಕು. ಯಾಕೆ ಅಂತಂದ್ರೆ ಶಾಸಕರ ಅಭಿಪ್ರಾಯವನ್ನ ಈಗ ರಾಧಾಮೋಹನ್ ದಾಸ್ ಅವರು ಸಂಗ್ರಹಿಸಿದ್ದಾರೆ. ವಿಜಯೇಂದ್ರ ಪರ 8ಕ್ಕೂ ಹೆಚ್ಚು ಶಾಸಕರು ಬ್ಯಾಟಿಂಗ್ ಅನ್ನ ಮಾಡಿರೋದು. ವಿಜಯೇಂದ್ರನ್ನ ಮುಂದುವರಿಸಿ ಅಂತ ಶಾಸಕರು ಹೇಳಿದ್ದಾರೆ. ಯತ್ನಾಳ್ ರಮೇಶ್ ಜಾರಕಿಹೊಳಿ ವಿರುದ್ಧ ಈಗ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ. ಇನ್ನು 25ಕ್ಕೂ ಹೆಚ್ಚು ಶಾಸಕರು ತಟಸ್ಥವಾಗಿ ಉಳ್ಕೊಂಡಿದ್ದಾರೆ. ಹೈಕಮಾಂಡ್ನತ್ತ ಬೊಟ್ಟು ಮಾಡಿದ್ದಾರೆ. ಹಾಗಿದ್ದಾಗ ಒಟ್ಟು 65 ಶಾಸಕರಲ್ಲಿ 8 ಇಲ್ಲಾಯಿತು, 25 ಅಲ್ಲಾಯಿತು, 33 ಆಯಿತು. ಇನ್ನುಳಿದವರು ಎಲ್ಲಿ ನೋಡಿ ಏನು ಹೇಳಿದ್ದಾರೆ. ಅದೆಲ್ಲ ತೀರ್ಮಾನ ಮಾಡೋದು ನಾನು ನೀವಲ್ಲ, ಅದು ತೀರ್ಮಾನ ಮಾಡೋದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು. ಈಗಾಗಲೇ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರನ್ನ ನೇಮಕ ಮಾಡಿದ್ದಾರೆ. ಅವ್ರು ಬರ್ತಾರೆ. ಅದು ಚುನಾವಣೆ ಆಗಬೇಕಾ, ಚುನಾವಣೆ ಆಗಬಾರ್ದಾ, ಸರ್ವಸಮ್ಮತ ಆಗಬೇಕಾ, ಎಲ್ಲವನ್ನ ತೀರ್ಮಾನ ಮಾಡೋ ಅಧಿಕಾರ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೆ ಇರ್ತದೆ. ಅವರು ಕೇಂದ್ರದ ನಾಯಕರ ಜೊತೆ ಮಾತಾಡ್ತಾರೆ. ಮಾತಾಡಿ ಅವರು ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ನಾವೆಲ್ಲರೂ ಕೂಡ, ಕೇಂದ್ರದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಏನು ತೀರ್ಮಾನ ಕೊಡ್ತಾರೋ ಅದಕ್ಕೆ ನಾವೆಲ್ಲರೂ ಕೂಡ ಶಿರಸಾವಹಿಸಿ ತಲೆಬಾಗಿ ಅದನ್ನು ಅಕ್ಸೆಪ್ಟ್ ಮಾಡ್ತೀವಿ. ನಮ್ಮ ಬಿಜೆಪಿಯ ಒಂದು ಕಾನೂನೇನಿದೆ ಅದರಲ್ಲಿ ಎರಡೂ ಇದೆ, ಚುನಾವಣೆನೂ ಇದೆ ಮತ್ತು ಸರ್ವಸಮ್ಮತನೂ ಇದೆ. ಅದನ್ನು ಯಾವಾಗ ಆಯ್ಕೆ ಮಾಡ್ತೀರೋ ಅದನ್ನು ಅಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಂದ ಮೇಲೆ ತೀರ್ಮಾನ ಆಗ್ತದೆ. ಎರಡೂ ಆಯ್ಕೆ ಅಂತೂ ಇದೆ. ಪಕ್ಷವನ್ನು ಬಲಪಡಿಸಲಿಕ್ಕೆ ಶಾಸಕರಲ್ಲಿ ಸಲಹೆಗಳನ್ನು ಕೇಳಿದರು. ಚುನಾಯಿತ ಪ್ರತಿನಿಧಿಗಳು, ವಿಧಾನ ಪರಿಷತ್ ಮತ್ತು ವಿಧಾನಸಭೆ ಸದಸ್ಯರಲ್ಲಿ ಯಾವ ರೀತಿ ಪಕ್ಷವನ್ನು ಬಲಪಡಿಸಲಿಕ್ಕೆ ನಿಮ್ಮಲ್ಲಿ ಸಲಹೆ ಇದೆ ಅನ್ನೋದನ್ನ ತಿಳಿಸಿ ಅಂತ ಕೇಳಿದ್ದಾರೆ. ಅದಕ್ಕೆ ವಿವಿಧ ಶಾಸಕರುಗಳು ಎಲ್ಲರೂ ತಮ್ಮ ಸಲಹೆಗಳನ್ನು ತಿಳಿಸಿದ್ದಾರೆ. ಏನೊಂದು ರಾಜ್ಯ ಅಧ್ಯಕ್ಷರ ಆಯ್ಕೆ ವಿಚಾರದಲ್ಲಿ ಯಾವುದು ಮಾತುಕತೆ ಅಲ್ಲ, ಇದು ಬಹಳ ಮುಖ್ಯವಾಗಿ ಪಕ್ಷ ಬಲಪಡಿಸಲಿಕ್ಕೆ ಹೇಗೆ ನಾವು ಕೆಲಸವನ್ನು ಮಾಡಬಹುದು ಅಂತ ಕೇಳಿದ್ರು. ಹಾಗಾಗಿ ಯಾರ್ಯಾರು ಏನೇನು ಸಲಹೆ ಕೊಡಬೇಕು ಕೊಟ್ಟಿದ್ದಾರೆ. ನೋಡಿ, ಸಂಘಟನೆ ಪರ್ವ, ಸಂಘಟನೆ ನೇಮಕಾತಿ ಆಗುವಂಥದ್ದು, ಇನ್ನೊಂದು ಭಾಗ ಚುನಾವಣೆ ಪ್ರಕ್ರಿಯೆ ನಡೀತಿದೆ. ಅದು ನಡೆಯುವಂಥದ್ದಾಗುತ್ತೆ. ಕೆಲವು ಏನೊಂದು 4 ಗೋಡೆಗಳ ಆಚೆ ಹೋಗುವಂಥದ್ದಾಗಬಾರ್ದು. ಇವತ್ತು ಆ ರೀತಿಯಲ್ಲಿ ಕೆಲಸವನ್ನ ಮಾಡಬೇಕು ಅನ್ನೋಂಥ ಒಂದು ಸ್ಪಷ್ಟ ಸಂದೇಶವನ್ನು ಕೊಡುವಂಥದ್ದಾಗಿದೆ. ಉಸ್ತುವಾರಿಗಳಂತ ರಾಧಾಮೋಹನ್ ಅಗರ್ವಾಲ್ ರವರಿಗೆ ನಾವು ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು ಈ ರಾಜ್ಯದ ಜನರ ಭಾವನೆಗಳು, ಕಾರ್ಯಕರ್ತರ ಮುಖಂಡರ ಭಾವನೆಗಳನ್ನು ಹೇಳಿದ್ದೀವಿ. ನಮಗೆ ಅತ್ಯಂತ ಸಂತೋಷ ಆಗಿದೆ, ತೃಪ್ತಿ ತಂದಿದೆ ಭೇಟಿ. ಧನ್ಯವಾದಗಳು. 4 ಗೋಡೆ ಮಧ್ಯೆ ಏನು ಹೇಳಬೇಕು ಅದು ಹೇಳಿದ್ದೀವಿ. ಧನ್ಯವಾದ.